ಕೇಳ್ಬೇಕಂತ ಸೋವೆನಲ್ಲಿಗೆ ಕೇಳಲಿಲ್ಲ. ತಡ ಆಗಿದೆಯಾ? ಸಮಯ ತುಂಬ ಆಗಿದೆ ಅಲ್ಲ? ನೀವೆಲ್ಲ ಪ್ರಸಾದ ಮಾಡಿದ್ರೆ ಇಲ್ಲ? ಯಾರ್ಯಾರು ಪ್ರಸಾದ ಮಾಡಿದ ಕೈ ಐತಿ? ನೀವೆಲ್ಲ ಮಾಡಿದಿರ? ವೇದಿಕೆ ಮೇಲೆ ಕುಳಿತರಿಂದ ಯಾವ ಸ್ವಾಮಿಗೂ ಪ್ರಸಾದ ಮಾಡಿಲ್ಲ. ಒಂದು 10-15 ನಿಮಿಷಗಳ ಕಾಲ ನೀವೆಲ್ಲ ಸಮಾಧಾನ ಕುಳಿತುಕೊಂಡ್ರೆ ಈ ಸಮಾರಂಭ ಮುಕ್ತಾಯಗೊಳ್ಳುತ್ತೆ. ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ, ಶ್ರೀ ಬೀರಲಿಂಗೇಶ್ವರ ಸ್ವಾಮಿ ಮಹಾರಾಜ್ ಕಿ, ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ಮಹಾರಾಜ್ ಕಿ, ಸಂತ ಭಕ್ತ ಕನಕದಾಸ ಸ್ವಾಮಿ ಮಹಾರಾಜ್ ಕಿ. ಅಂಬಾಯ ಹರಗೆ ಪರಮಾತ್ಮನೆ ಪ್ರಣತಃ ಪಾಪನಾಶಾಯ ಬೀರಲಿಂಗೇಶಾಯ ನಮೋ. ಕಳ್ಳತನವ ಮಾಡಿ ಒಡಲು ಬರೆಯಲು ಬೇಡ, ಉಳ್ಳವನು ನಾನೆಂದು ಬೇಡ, ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ, ಸಿರಿವಂತನಾದರೆ ಕರೆದು ದಾನವ ಮಾಡು. ಎಲ್ಲರೂ ಮಾಡೋದು ಹೊಟ್ಟೆಗೆ, ಬಟ್ಟೆಗೆ, ತುತ್ತು ಹಿಟ್ಟಿಗೆ. ತಡವಾಗಿ ಬಂದಿದೆ, ಬಹಳ ದೂರದ ಪ್ರವಾಸ. ಹೊಸದುರ್ಗದಿಂದ ದಾವಣಗೆರೆ, ದಾವಣಗೆರೆಯಿಂದ ನಿಮ್ಮೂರಿಗೆ ಬರಲೇಬೇಕು ಅಂಥೇಳಿ ಈ ಗ್ರಾಮದ ಅನೇಕ ಮುಖಂಡರು ಶ್ರೀಮಠಕ್ಕೆ ಬಂದಿದ್ದರು. ನಮಗೆ ಬಿಡುವಿಲ್ಲದ ಕಾರ್ಯಕ್ರಮ, ಆದ್ರೂ ಈ ಒಂದು ಸಮಾರಂಭಕ್ಕೆ ಬರ್ತೇನೆ ಅಂತ ಹೇಳಿ ನಾನು ಭಾಳ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀನಿ. ಸಮಯ ಮೀರಿ ಹೋಗಿದೆ. ಈಗ ಇದು ಊಟ ಸಮಯನೂ ಅಲ್ಲ, ಉಪದೇಶ ಮಾಡುವಂಥ ಸಮಯನೂ ಅಲ್ಲ. ಇದು ನಾನು ಭಾಳ ಕಡೆ ಒಂದೆರಡು ಘಟನೆಗಳನ್ನು ಗಮನಿಸ್ತೀನಿ. ನೀವು ಯಾವುದೇ ಸಮಾರಂಭಕ್ಕೆ ಹೋಗಿ, ಅದು ಅದರಲ್ಲೂ ವಿಶೇಷವಾಗಿ ಅತ್ಯಂತ ಹಿಂದುಳಿದಿರುವಂತಹ ಸಮುದಾಯಗಳ ಸಮಾರಂಭಗಳಲ್ಲಿ 2 ವೇದಿಕೆಗಳು ಮಾಡಿರ್ತಾರೆ. ಒಂದು ದಾಸೋಹ ವೇದಿಕೆ, ಅನ್ನದಾಸೋಹ ವೇದಿಕೆ, ಇನ್ನೊಂದು ಜ್ಞಾನದಾಸೋಹ ವೇದಿಕೆ. ಆದರೆ ಜನ ಪೂರ್ತಿ ಅನ್ನದಾಸೋಹದ ಮಂಟಪದಲ್ಲೇ ಇರ್ತಾರೆ. ಈ ಜ್ಞಾನದಾಸೋಹ ಮಂಟಪದಲ್ಲಿ ಯಾರು ಇರಲಿಕ್ಕಿಲ್ಲ. ಎಲ್ಲರೂ ಅಲ್ಲಿ ಪ್ರಸಾದ ಮಾಡಿ ಹಾಗೆ ಹೊರಟೋಗ್ತಾರೆ. ಆದರೆ ಇಲ್ಲಿ ಅನೇಕ ಪೂಜ್ಯರು ಬಂದರೆ, ಸಾಹಿತಿಗಳು ಬಂದರೆ, ಗಣ್ಯಮಾನ್ಯರು ಬಂದರೆ, ಅವ್ರು ಹೇಳುವಂಥ ಮಾತುಗಳನ್ನು ನಾವು ಇನ್ನೂ ಕೇಳಿಸ್ಕೊಳ್ತಾ ಇಲ್ಲ. ಅದಕ್ಕೆ ಒಂದು ಸುಭಾಷಿತ ಇದೆ, ಅನ್ನದಾನಂ ಪರಂದಾನಂ. ಅನ್ನದಾನ ಇದೆಯಲ್ಲ, ಎಲ್ಲ ದಾನಗಳಿಗಿಂತ ಭಾಳ ದೊಡ್ಡ ದಾನ ಅದು. ಈಗ ನೀವೇ ನೋಡಿ, ನಾನು ಇನ್ನೊಂದು ಗಂಟೆ ಭಾಷಣ ಮಾಡಿದರೆ ಸ್ವಾಮಿ ಉಟ್ಬಿಡ ಭಾಳ ಜಾಸ್ತಿ ಮಾತಾಡೋದು ಅಂತೇಳಿ ಮತ್ತೆ ಅಲ್ಲಿಗೆ ಹೊರಟೋಗ್ತೀರ. ಹಸಿವು ಯಾರನ್ನೂ ತಡೆಯಲ್ಲ. ಅದಕ್ಕೆ ಎಲ್ಲ ದಾನಗಳಿಗಿಂತ ಬಹಳ ದೊಡ್ಡ ದಾನ ಅನ್ನದಾನ ಅಂದರು. ಮತ್ತೆ ಮುಂದುವರೆದು ಹೇಳಿದ್ರು, ಇಲ್ಲ, ಅನ್ನದಾನಕ್ಕಿಂತ ಇನ್ನೊಂದು ದಾನ ಇದೆ, ಅದು ವಿದ್ಯಾದಾನ ಅಂದರು. ಯಾಕೆ ವಿದ್ಯಾದಾನ ದೊಡ್ಡದು ಅಂತ ಹೇಳಿದ್ರೆ, ಅನ್ನ ಇದೆಯಲ್ಲ, ಈಗ ಊಟ ಮಾಡಿದರೆ ಮತ್ತೆ ರಾತ್ರಿ ಮತ್ತೆ ಹಸಿವೆ ಆಗುತ್ತೆ, ನಾಳೆ ಬೆಳಿಗ್ಗೆ ಮತ್ತೆ ಹಸಿವೆ ಆಗುತ್ತೆ. ಆದರೆ ಜ್ಞಾನದಾಸೋಹ ಇದೆಯಲ್ಲ, ಜ್ಞಾನ ನಾವು ಬದುಕಿರೋವಷ್ಟೂ ಕಾಲ ನಮ್ಮ ಜೊತೆಗೆ ಇರುತ್ತೆ ಅನ್ನುವಂಥದ್ದು. ಅದಕ್ಕೆ ಅನ್ನದಾನಕ್ಕಿಂತ ವಿದ್ಯಾದಾನ ಬಹಳ ಶ್ರೇಷ್ಠವಾಗಿರುವಂಥ ದಾನ ಅನ್ನುವಂಥದ್ದು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಜ್ಞಾನವಂತರಾಗಬೇಕು ಅಂತದನ್ನೇ ಕನಕದಾಸರು ಹೇಳಿದ್ದು. ಜ್ಞಾನವಿಲ್ಲದೆ 100 ಕಾಲ ಬದುಕಲಿ ಆತಕು, ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ಯಾತಕು, ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇ ಆತಕು, ಪ್ರೀತಿ ಇಲ್ಲದೆ ಎಡೆಯಿಲೆಕ್ಕಿದ ಅನ್ನವ್ಯಾತಕು, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕು ಅಂತ ಹೇಳಿ. ಬಹಳ ಜನ ಕಾಶಿಗೆ ಹೋಗ್ತಾರೆ. ಒಂದ್ಸಾರಿ ಕನಕದಾಸರು ಕಾಶಿಗೆ ಹೋಗಿದ್ರು. ಅಲ್ಲಿರುವಂಥ ಅನೇಕ ಕ್ಷೇತ್ರಗಳನ್ನ ಸಂಚಾರ ಮಾಡಿದ್ರು. ಅವರು ಮಾಡುವಾಗ ಅವರೊಂದು ಸನ್ನಿವೇಶ ಗಮನಿಸ್ತಾರೆ. ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಆ ನದಿಯಲ್ಲಿ ಸ್ನಾನ ಮಾಡುವ ಯಾತ್ರಿಕರನ್ನ ಕುರಿತು ಕನಕದಾಸ ಪ್ರಶ್ನೆ ಮಾಡ್ತಾನೆ, ಯಾಕಪ್ಪ ನೀವು ನಿಮ್ಮೂರಲ್ಲಿ
ಬಳ್ಳಾರಿಯಲ್ಲಿ ಸಂಡೂರಲ್ಲಿ ನೀರಿಲ್ವೇ, ನದಿ ಇಲ್ವೇ, ಹೊಳೆ ಇಲ್ವೇ? ನೀನು ಇಷ್ಟು ದೂರ ಬಂದು ಕಾಶಿಗೆ ಬಂದು ಗಂಗೆಯಲ್ಲಿ ಯಾಕೆ ಸ್ನಾನ ಮಾಡ್ತೀಯ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಅವನು ಹೇಳ್ತಾನೆ ಯಾತ್ರಿಕ, ಇಲ್ಲ ದಾಸರೇ, ನಿಮಗೆ ಗೊತ್ತಿಲ್ಲ, ನಾವು ಏನೇ ಪಾಪ ಮಾಡಿರಲಿ ಇಲ್ಲಿ ಬಂದು ಕಾಶಿಯಲ್ಲಿ ಬಂದು ಸ್ನಾನ ಮಾಡಿದರೆ ಆ ಎಲ್ಲ ಪಾಪ ಪರಿಹಾರ ಆಗುತ್ತೆ, ನಿಮ್ಗೆ ಗೊತ್ತಿಲ್ವೇ ಅಂದ ಅವನು. ಆಮೇಲೆ ಅವರು ಹಂಗೆ ದಡಕ್ಕರು ಮಾತಾಡ್ಸಂಗೆ ಮಾತು ಮುಂದುವರಿಸಿದ್ರು. ನೀನು ಊರಲ್ಲಿ ಮನೆಗೆ ಹೇಳಿ ಬಂದೀಯ, ಹೆಂಗೆ ಬಂದಿದೀಯಾ ಅಂತ. ಇಲ್ಲ, ಜಗಳ ಆಡಿ ಬಂದಿದ್ದೀನಿ ಅಂತ. ಯಾರು ಕೂಡ ಜಗಳ ಆಡೋದು ಇಲ್ಲ. ನನ್ನ ಹೆಂಡತಿ ನಾನು ಜಗಳ ಆಡಿದ್ವಿ. ನನ್ನ ಹೆಂಡತಿ ಒಂದೇ ಒಂದು ಆಟ, ನಿಮ್ಮವ್ವ ಮನೆಯಿಂದ ಹೊರಗೆ ಹೋಗೋದಾದ್ರೆ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರು. ಅವನು ಹೊರಗೆ ಹಾಕಿ ಬಂದೀನಿ ಅಂತ. ಅದಕ್ಕೆ ಕನಕದಾಸರು ಮುಂದುವರೆದು ಹೇಳಿದ್ರು, ಮಾತಾಪಿತರನು ಬಳಲಿಸಿದಾತನು ತೀರ್ಥ ಸ್ನಾನ ಮಾಡಿದರೇನು ಫಲ? ನೀನು ಜನ್ಮ ಕೊಟ್ಟಿರುವಂಥ ತಾಯಿನ ಹೊರಗಾಕಿ ಬಂದು ಅದು ದೊಡ್ಡ ಪಾಪ. ಅದು ಆ ಪಾಪಕ್ಕೆ ಪರಿಹಾರ ಇಲ್ವೇ ಇಲ್ಲ ಜಗತ್ತಿನಲ್ಲಿ. ಹೆತ್ತ ತಾಯಿಯನ್ನ ಮನೆಯಿಂದ ಹೊರಗಾಕಿ, ಆಕೆಗೆ ಅನ್ನ ಇಲ್ಲ, ನೀರಿಲ್ಲ, ಏನಿಲ್ಲ ಅಂತ ಮಹಾತಾಯಿಯನ್ನೇ, ದೇವತೆಯನ್ನೇ ನೀನು ಮನೆಯಿಂದ ಹೊರಗಾಕಿ ಬಂದ ಮೇಲೆ ಆ ಪಾಪಕ್ಕೆ ಪರಿಹಾರ ಇಲ್ಲಪ್ಪ, ಈ ಗಂಗೆನೇ ಅಪವಿತ್ರ ಮಾಡಿದ್ಯಾ ಅಂದ್ರೆ ಕನಕದಾಸರು. ಆದ್ರಿಂದ ಸ್ನಾನ ಎಂಥದ್ದು ಅಂತ ಹೇಳಿದ್ರು ಅವ್ರು ಮುಂದುವರಿದವರು. ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ, ಪರೋಪಕಾರ ಮಾಡುವುದು ಒಂದು ಸ್ನಾನ, ನೆಲೆ ಆದಿಕೇಶವನ ಪಾದ ಧ್ಯಾನ ನಿತ್ಯ ಗಂಗಾ ಸ್ನಾನ ಅಂದ್ರು ಕನಕದಾಸರು. ಇವತ್ತು ನೀವೇನಿಲ್ಲಿ ಎಲ್ಲ ಕೂತ್ಕೊಂಡಿದ್ದೀರಲ್ಲ, ಎಲ್ಲ ಪೂಜ್ಯರ ಮಾತುಗಳನ್ನ ಗಮನಿಸಿದಿರಲ್ಲ, ಆಲಿಸಿದಿರಲ್ಲ, ನಿಮ್ಮ ಹೃದಯ ಶುದ್ಧ ಆಗಿದೆ, ಭಾವನೆ ಶುದ್ಧ ಆಗಿದೆ, ಮನಸ್ಸು ಶುದ್ಧ ಆಗಿದೆ. ಎಲ್ಲಿ ಮನಸ್ಸು, ಹೃದಯ, ಭಾವನೆಗಳು ಶುದ್ಧ ಆಗ್ತವೆ ಅದು ಪರಿಶುದ್ಧವಾದ ಸ್ನಾನ. ನೀವು ಡೈಲಿ ಸ್ನಾನ ಮಾಡ್ತೀರ, ಮೈಯೆಲ್ಲ ಒಳ್ಳೆ ಸೋಪ್ ಹಾಕೊಂಡು, ಮೈಯೆಲ್ಲ ನೀರು ಹಾಕೊಂಡು, ಒಳ್ಳೆ ಬಟ್ಟೆ ಹಾಕೊಂಡು ಎಲ್ಲ ಸ್ನಾನ ಮಾಡ್ತೀರ. ಆದರೆ ಒಳಗಡೆ ಅಂತರಂಗ ಇದಿಲ್ಲ. ಅಂತರಂಗದ ಸ್ನಾನ ಯಾರೋ ಮಾಡೋದೇ ಇಲ್ಲ. ಅವನು ದಿನಪೂರ್ತಿ ಇನ್ನೊಬ್ರಿಗೆ ಏನು ಕೆಟ್ಟ ಬಯಸ್ಬೇಕು, ಇನ್ನೊಬ್ರಿಗೆ ಹೆಂಗೆ ಮೋಸ ಮಾಡಬೇಕು, ಇನ್ನೊಬ್ರಿಗೆ ಏನು ಕೆಟ್ಟದ್ದು ಮಾಡಿ ಇದನ್ನೇ ಯೋಚನೆ ಮಾಡುವಂಥ ಅವನಿಗೆ ಅಂತರಂಗ ಶುದ್ಧ ಇಲ್ಲ. ಮೇಲ್ ಮಾತ್ರ ಭಾಳ ಚೆನ್ನಾಗಿ ಕಾಣ್ತಾನೆ. ಅದಕ್ಕೆ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಅಂತ ಹೇಳಿದ್ರು. ನಾವೆಲ್ಲರೂ ಕೂಡ ಮಾಡಬೇಕಾದ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹೃದಯ ಮತ್ತು ಭಾವನೆಗಳನ್ನ ಶುದ್ಧ ಮಾಡ್ಕೊಳ್ಬೇಕು. ಅದಕ್ಕೆ ಒಂದೇ ದಾರ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ಮಠ ಮಂದಿರಗಳು. ಇವತ್ತು ದೇವಾಲಯ ಕಟ್ಟಿದ್ದಾರೆ, ಇವತ್ತು ವಿಶೇಷವಾಗಿ ಬೀರಪ್ಪನ ದೇವಸ್ಥಾನ ಕಟ್ಟಿದೆ. ದೇವಾಲಯ ಬಹಳ ಸುಂದರವಾಗಿದೆ, ಬಹಳ ಚೆನ್ನಾಗಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಆ ದೇವಾಲಯದ ಪಾವಿತ್ರ್ಯತೆ ಹಾಗೆ ಕಾಪಾಡ್ಕೊಳ್ಬೇಕು. ಬಹಳ ಕಡೆ ನಾವು ದೇವಸ್ಥಾನಕ್ಕೆ ಉದ್ಘಾಟನೆ ಮಾಡಿ ಒಂದು 2-3 ತಿಂಗಳು ಬಿಟ್ಟು ಹೋದರೆ ಆ ದೇವಾಲಯದಲ್ಲಿ ಯಾರು ಇರೋದಿಲ್ಲ. ಅಲ್ಲಿ ಯಾರೋ ಹಾಸಿಗೆ ಮಲ್ಕೊಂಡಿರ್ತಾರೆ, ಇನ್ಯಾರೊಬ್ಬ ಏನೋ ಅದೇನು ಹೇಳ್ತಾರಲ್ಲ, ಮನೆ ಮುದ್ದೆ ದೇವಸ್ಥಾನ ನಿದ್ದೆ ಅಂತ, ಅವ್ನು ಚೌಕುಬಾರ ಆಡ್ತಾ ಇರ್ತಾರೆ. ಇನ್ನು ಕೆಲವರು ಆ ಕಡೆ ಎಲ್ಲ ಕೂತ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಈ ರೀತಿಯ ಭಾವನೆ, ಈ ರೀತಿಯ ವಾತಾವರಣ ನಿರ್ಮಾಣ ಆಗಬಾರ್ದು. ದೇವಾಲಯ ಅಂತ ಹೇಳಿದ್ರೆ ಒಂದು ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ಅಲ್ಲಿನ ಪೂಜಾರಿ, ಆ ಸುತ್ತಮುತ್ತ ಇರುವಂಥ ಮನೆಯ ಸುತ್ತಮುತ್ತ ಇರುವ ದೇವಾಲಯ ಸುತ್ತಮುತ್ತ ಇರುವಂಥ ಎಲ್ಲ ಮನೆ ಮಂದಿರಗಳ ತಾಯಿಯಂದರು ಎಲ್ಲರೂ ಕೂಡ ಬಂದು ಆ ದೇವಾಲಯ ಶುದ್ಧ ಮಾಡಿ ಅಲ್ಲಿ ಯಾವುದೇ ರೀತಿ ಅಹಿತಕರವಾಗಿರುವಂಥ ಗಟ್ಟಿ ನಡೆದ ಹಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಗ್ರಾಮಸ್ಥರಿಗಿದೆ ಅನ್ನೋದು ಮಾತ್ರ ನಾನು ಸೂಚ್ಯವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ದೇವಾಲಯ ನಿರ್ಮಾಣ ಆಗಿದೆ, ಎಲ್ಲರೂ ಸಹಕಾರ ಪಡ್ಕೊಂಡಿದ್ದಾರೆ. ನಾನು ಬರುವಾಗ ನೋಡಿದೆ ಅಲ್ಲಿ ಕಂಬಳಿಯನ್ನೇ ಭಾಳ ಪ್ರಧಾನವಾಗಿ ಇಟ್ಟು ಕೆಲಸ ಮಾಡಿದ್ದಾರೆ. ಕಂಬಳಿ ಬೀರಪ್ಪನಿಗೆ ಭಾಳ ಪ್ರೀತಿ. ಯಾಕೆ ಅಂತ ಹೇಳಿದ್ರೆ ಕುರಿ ಸತ್ ಮೇಲೆ ತುಕ್ಕ ಕಟ್ ಮಾಡಲ್ಲ. ಕುರಿ ಸತ್ ಮೇಲೆ ಯಾರು ತುಕ್ಕ ಕಟ್ ಮಾಡಲ್ಲ. ಯಾವ ಕಟ್ ಮಾಡೋದು ನೀವು? ಬದುಕಿರುವಾಗಲೇ ತುಕ್ಕವನ್ನು ಕಟ್ ಮಾಡಿ ಕಂಬಳಿ ನೇಯ್ತೀರ. ಅದಕ್ಕೆ ಕಂಬಳಿ ಏನಿದೆಯಲ್ಲ, ಕಂಬಳಿ ಜೀವಂತ ಪೀಠ, ಅದು ಸತ್ ಪೀಠ ಅಲ್ಲ. ಬೇರೆ ಬೇರೆ ಇದೆಲ್ಲ ಗಮನಿಸ್ತೀವಿ ನಾವು. ಕೆಲವರು ಜಿಂಕೆ ಚರ್ಮದ ಮೇಲೆ ಕೂತು ಪೂಜೆ ಮಾಡ್ತಾರೆ, ಕೆಲವರು ಹುಲಿ ಚರ್ಮದ ಮೇಲೆ ಕೂತು ಪೂಜೆ ಮಾಡ್ತಾರೆ, ಕೆಲವರು ಚಿರತೆ ಚರ್ಮದ ಮೇಲೆ ಕೂತು ಪೂಜೆ ಮಾಡ್ತಾರೆ. ಹೀಗೆಲ್ಲ ಇದ್ದಾವೆ. ಈಗ ಹುಲಿ ಚರ್ಮ ಸಿಗಬೇಕು ಅಂದ್ರೆ ಏನು ಮಾಡಬೇಕು? ಹುಲಿ ಕೊಲ್ಲಬೇಕು. ನಿಜವಾದ ಹುಲಿ ಚರ್ಮದ ಕೂತು ಪೂಜೆ ಮಾಡ್ತಾರೆ ಸ್ವಾಮಿಗಳವರು? ಮಾಡ್ಲಿಕ್ಕಾಗಲ್ಲ. ಏನು ಮಾಡ್ತಾರೆ? ಆ ಹುಲಿಯನ್ನು ಕೊಂದು ಚರ್ಮ ತೆಗೆದು ಅದ ಮಾಡಿ ಅದ್ರ ಮೇಲೆ ಕೂತ್ಕೊಳ್ಬೇಕು. ಜಿಂಕೆ ಕೊಲ್ಲಬೇಕು, ಆಮೇಲೆ ಚರ್ಮ ತೆಗಿಬೇಕು, ಅದ್ರ ಮೇಲೆ ಕೂತ್ಕೊಂಡು ಪೂಜೆ ಮಾಡುವ. ಅವೆಲ್ಲ ಸಪ್ತಪೀಠಗಳು, ಸಪ್ತ ಸಿಗೋ ಪೀಠಗಳವೆಲ್ಲ. ಆದರೆ ಕಂಬಳಿ ಇದೆಯಲ್ಲ, ಸಪ್ತಪೀಠ ಅಲ್ಲ. ಅದು ಜೀವಂತ ಇರುವಾಗಲೇ ತುಕ್ಕ ಕಟ್ ಮಾಡಿ ಕುರುಬ ಭಕ್ತಿಯಿಂದ ಅದನ್ನ ನೇಯ್ಗೆ ಮಾಡ್ತಾನೆ. ಆ ಕಂಬಳಿ ಜೀವಂತ ಪೀಠ. ಅದಕ್ಕೇನೆ ಸ್ವಾಮಿಗಳು ಕಂಬಳಿ ಮೇಲೆ ಕೂತವ್ರೆ, ನಿಮ್ಮ ಬೀರಪ್ಪನು ಕಂಬಳಿ ಮೇಲೆ ಕೂಡಿಸಿದ್ರೆ ನಿಮ್ಮ ಎಲ್ಲ ಶುಭ ಕಾರ್ಯಕ್ರಮಗಳಲ್ಲಿ ಕಂಬಳಿಯನ್ನು ಬಳಕೆ ಮಾಡ್ತಾರೆ.
ಈಗ ನಮ್ಮ ಕಡೆ ಎಲ್ಲ ಪದ್ಧತಿ ಇಲ್ಲ. ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಕಂಬಳಿ ಬಳಸ್ತಾರೆ. ಇಲ್ಲಿ ನಮ್ಮ ಕಡೆ ಎಲ್ಲ ಕಂಬಳಿ ಎಲ್ಲರ ಮನೆಗೆ ಇರಲ್ಲ. ಇಲ್ಲಿ ಎಷ್ಟು ಮನೆ ಕಂಬಳಿ ಐತೆ ಇದಕ್ಕೆ ನೋಡೋಣ, ಯಾರ ಮನೆ ಕಂಬಳಿ ಐತೆ? ಪರವಾಗಿಲ್ಲ ನೋಡಿದ್ರೆ ಸಂಡೂರು ಈ ಭಾಗದಲ್ಲಿ ಪರವಾಗಿಲ್ಲ, ಎಲ್ಲ ಬಳಸ್ತೀರ. ನಮ್ಮ ಕಡೆ ಹೆಂಗೆ ಹೋಗುತ್ತೆ, ನಮ್ಮ ಕಡೆ ಸ್ವಲ್ಪ ಏನು ಮಾಡ್ತಾರೆ ಅಂದರೆ ಯಾರ ಮನೆ ಕಂಬಳಿ ಐತಲ್ಲ ಹೋಗಿ ತೊಗೊಂಡ್ಬರ್ತಾರೆ, ಮದುವೆ ಎಲ್ಲ ಮುಗಿದು ವಾಪಸ್ ಕೊಟ್ಬಿಡ್ತಾರೆ. ಅವರು ಸ್ವಲ್ಪ ಭಾಳ ಬುದ್ಧಿವಂತರವರು. ಹಾಲು ಮತ್ತರು ಇರಬೇಕು. ಹೆಂಗೆ ಕೇಳೋದು? ಹಾಲು ಕೊಟ್ಟು ಮನೆ ಮತ್ತು ಕಂಬಳಿ ಹಾಸಿದ ಮನೆ ನಾವು ಹೋಗಿ ನಿಮ್ಮ ಜಾತಿ ಕೇಳೋಕ್ಕಾಗುತ್ತೆ ಏನೋ? ನಾವು ಸುಮ್ಮನೆ ಸುತ್ತಿ ಬಳಸಿ ಸುಮ್ಮನೆ ಕೇಳಿದ್ವಿ, ಅಪ್ಲೋ ಕಹಾಕಿರೇನೆ ವಾಲೆ ಅಂತ. ಆಮೇಲೆ ಕೇಳಿದಕ್ಕೆ ಮಹಾರಾಜ ಗರ್ವಾಲಿ ಅಂದರೆ ಆ ಕಡೆ ಕುರುಬರು, ಇಲ್ಲಿ ಹರಿಯಾಣ ಅವು ಸುತ್ತಮುತ್ತ ಎಲ್ಲ. ಆಮೇಲೆ ನಮಗೆ ಭಾಳ ಖುಷಿ ಆಯಿತು. ಆಮೇಲೆ ಕೇಳಿದ್ವಿ, ಯಾಕೆ ನೀವು ಕಂಬಳಿ ಮತ್ತು ಹಾಲು ಕೊಟ್ರಿ ಅಂತ. ಏನು ಸ್ವಾಮಿಗಳೇ, ನಾವು ಕುರುಬರು, ಮನೆಗೆ ಯಾರು ಬಂದು ಸ್ವಾಮಿಗಳಿಗೆ ಹಾಲು ಕೊಟ್ಟು ಕಂಬಳಿ ಹಾಸೋದು ನಮ್ಮ ಪದ್ಧತಿ ಅಂದರು. ಅದಕ್ಕೆ ಮುಂದುವರೆದ ಕೇಳಿದವರು, ದಿಸ್ ಗರ್ಮೆ ಕಂಬಲ್ ನೈ ಹೋತಾ ಓ ಗರ್ ನೈ, ದಿಸ್ ಗರ್ಮೆ ಕಂಬಲ್ ನೈ ಹೋತಾ ಓ ಗರ್ ನೈ. ಯಾರ ಮನೆಯಲ್ಲಿ ಕಂಬಳಿ ಇಲ್ಲ ಅದು ಕುರುಬರ ಮನೆಯಲ್ಲ ಅಂದ್ರೆ ಮನೆಯಲ್ಲ ಅಂದಕ್ಕೆ. ಆವಾಗ ನಮಗನಿಸ್ತು ಕಂಬಳಿ ಮಹತ್ವ ಎಷ್ಟು ದೊಡ್ಡದೈತೆ. ಬಹಳ ಪವಿತ್ರವಾಗಿರುವಂಥ ಒಂದು ಕಂಬಳಿಯ ಮೇಲೆ ಬೀರದೇವರನ್ನು ಕೂಡಿಸಿದ್ದೀರ, ಮದುಮಕ್ಕಳನ್ನ ಕಂಬಳಿ ಮೇಲೆ ಕೂಡಿಸ್ತೀರ. ಕನಕದಾಸರು ಕೂಡ ತನ್ನ ಹೆಗಲ ಮೇಲೆ ಕಂಬಳಿ ಹಾಕ್ಕೊಂಡಿದ್ದಾರೆ. ರೇವಣ ಸಿದ್ದನನ್ನ ಕಂಬಳಿ ಮೇಲೆ ಕೂಡಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ ಅದು ಜೀವಂತ ಪೀಠ. ಆ ಕಾರಣಕ್ಕಾಗಿ ಆ ಒಂದು ಜೀವಂತ ಪೀಠದ ಮೇಲೆ ಸ್ವಾಮಿಯನ್ನು ಕೂಡಿಸಿರುವಂಥದ್ದು ಬಹಳ ವಿಶೇಷ ಹಾಗೆ ಅಂತೇಳಿ